ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ 164 ಸ್ಟೇಟ್ಮೆಂಟ್ ಕೊಟ್ಟಂತ ಈಗ ಇದರಲ್ಲಿ ಎಸಿಪಿ ಒಬ್ಬರು ಸರ್ಕಾರಿ ಅಧಿಕಾರಿ ಅವರು ಸರ್ಕಾರ ಹೇಗೆ ಇದರಲ್ಲಿ ಕೂಡ ವಿನಯ್ ಕುಲಕರ್ಣಿ ಅವರ ಪರವಾಗಿ ನಿಂತಿದೆ ತಮ್ಮ ಶಾಸಕರನ್ನ ಬಚಾವ್ ಮಾಡಕ್ಕೆ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನೋದನ್ನ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಇದರೊಳಗಡೆ ಎಸಿಪಿ ರ್ಯಾಂಕಿನ ಅಧಿಕಾರಿ ಶಿವಾನಂದ ಚಲವಾದಿ ಅನ್ನುವಂತವರು ಅವರು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು 164 ಸ್ಟೇಟ್ಮೆಂಟ್ ಏನಂತ ಕೇಳಿದ್ರೆ ಇದೇನು ಈ ಫರ್ಜಿ ಕೊಲೆಗಾರರು ಅಂತ ಹೇಳಿ ಏನೋ ಒಂದಿಷ್ಟು ಜನರನ್ನು ಸರೆಂಡರ್ ಮಾಡಿಸ್ತಾರೆ ಇವರು ಆ ಸರೆಂಡರ್ ಮಾಡಿಸಿದಾಗ ಈ ಕೊಲೆ ಮಾಡಿರುವಂತಹ ವೆಪನ್ಗಳು ಸಿಗೋದಿಲ್ಲ ಆ ವೆಪನ್ಗಳನ್ನು ತಂದಿಟ್ಟವರು ಮತ್ತು ಈ ಸರೆಂಡರ್ ಆದಂಥ ಆರೋಪಿಗಳು ಏನು ಹಣ ಕೊಡ್ತಾರೋ ಮೇಲಾಧಿಕಾರಿಗಳಿಗೆ ಮುಟ್ಟಿಸಿದಂಥವ್ರು ಅವರು ಆ ವಿಷಯ ಕೋರ್ಟಿಗೆ ಅವ್ರು ಹೇಳಬೇಕಿತ್ತು ಅವರು 164 ಈಗ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅವ್ರು ಹೇಳಿದ್ದಾರೆ ಅದನ್ನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಂತರ ಇವರು ಬಂದು ಈ ಜನಪ್ರತಿನಿಧಿ ನ್ಯಾಯದಲ್ಲಿ ನಿಂತ್ಕೊಂಡು ಇಲ್ಲ ನನ್ನ CBI ಒತ್ತಡಕ್ಕೆ ಮಡಿದು ನಾನು ಹಂಗೆ ಸುಳ್ಳು ಹೇಳಿದೆ ಅಂತೇಳಿ ಹೇಳ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಯಾರಾದರೂ ಒತ್ತಡಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಸೊ ಹಾಗಾಗಿ ಸರ್ಕಾರ ಎಲ್ಲೋ ಇದರಲ್ಲಿ ಈ ಸರ್ಕಾರದ ಮಿನಿಸ್ಟರ್ ಲೆವೆಲ್ದವರು ಶಿವಾನಂದ ಚಲವಾದಿ ಅವರ ಮೇಲೂ ಕೂಡ ಒತ್ತಡ ಹಾಕಿ ಅವರನ್ನು ಹಾಸ್ಟೆಲ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರ ಇದರಲ್ಲಿ ತಮ್ಮ ಶಾಸಕನನ್ನು ಬಚಾವ್ ಮಾಡೋದಕ್ಕೋಸ್ಕರ ಮುಂದಾಗಿದೆ ಅದಲ್ಲದೆ ಸರ್ಕಾರ ಈಗಾಗಲೇ 2019ರಲ್ಲಿಯೇ ಈ ಇವರು ಟಿಂಗ್ರಿಕರ್ ಏನು ಆಯುವ ಆಗಿದ್ರು ಟಿಂಗ್ರಿಕರ್ ಅವರ ಮೇಲೆ ಇಲಾಖಾ ವಿಚಾರಣೆ ನಡೆಸುವಂತೆ ಆದೇಶ ಮಾಡಿತ್ತು 2019ರಿಂದ ಇಲ್ಲಿವರೆಗೂ ಸುಮ್ಮನೆ ಕೂತು ಅಚಾನಕ್ ಆಗಿ ಒಂದು ಕಳೆದ 9-10 ದಿನಗಳಲ್ಲಿ ಎಲ್ಲ ಸಾಕ್ಷಿದಾರರಿಗೂ ನೋಟಿಸ್ ಕೊಟ್ಟು ನೀವು ಬಂದು ಇದನ್ನೇ ನೀವು ಎನ್ಕ್ವೈರಿಗೆ ಹಾಜರಾಗಬೇಕು ಅಂತೇಳಿ ಅಂದರೆ ಪ್ಯಾರಲಲ್ ಆಗಿ ಒಂದು ಕೋರ್ಟ್ ನಡೆಸಕ್ಕೆ ಹೋಗಿದ್ದಾರೆ ಇವರು ಎನ್ಕ್ವೈರಿ ನಡೆಸ್ದಂಗೆ ಮಾಡ್ತಾ ಇದ್ದಾರೆ ಈಗ ಅದೇ ಸಾಕ್ಷಿಗಳು ವಿಟ್ನೆಸ್ಗಳು ಇದರಲ್ಲಿ ಏನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಬಂದು ಅವರು ಸಾಕ್ಷಿ ಹೇಳ್ಬೇಕೀಗ ಅವ್ರಿಗೆ ಅಲ್ಲಿ ಸಮನ್ಸ್ ಆಗಿದ್ದಾವೆ ಅದೇ ಸಮಯದಲ್ಲಿ ಇಲ್ಲೂ ಕೂಡ ಹಾಜರಾಗಬೇಕು ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ತಾರೆ ಇವರು ಅಂದ್ರೆ ಏನು ಕೆಲಸ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ಕಾರದವರು ಅಂತ ಕೇಳಿದ್ರೆ ಇಲ್ಲಿ ಕಮಿಷನರ್ ಆಫೀಸಲ್ಲಿ ಏನು ಎನ್ಕ್ವೈರಿ ನಡೀತಾ ಇದೆ ಅಲ್ಲಿ ಅವ್ರನ್ನ ನಿಲ್ಲಿಸಿ ಇವ್ರ ಅಧಿಕಾರಿಗಳು ಅವ್ರ ಕೈಕಾಲು ಹಿಡ್ಕೊಂಡು ನೋಡ್ರಪ್ಪ ನೀವು ಹೇಳಿದ್ರೆ ನನ್ನ ನೌಕರಿ ಹೋಗುತ್ತೆ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ಇಲ್ಲಿ ಸುಳ್ಳು ಹೇಳಿಸಿ ಅಲ್ಲಿನೂ ಕೂಡ ಅವಾಗ ಏನು ಮಾಡೋದು ಇಲ್ಲಿ ಹೇಳಿದಿರಾ ನೀವು ಅಲ್ಲಿ ಹಂಗೆ ಹೇಳಬೇಕು ಹಂಗೆ ಹೇಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ಆಗುತ್ತೆ ಹಂಗೆ ಅಂತೇಳಿ ಅವ್ರನ್ನ ಹೆದರಿಸಿ ಸುಳ್ಳು ಸಾಕ್ಷಿ ಹೇಳಿಸುವಂಥ ಕೆಲಸ ಮಾಡೋದಕ್ಕೋಸ್ಕರನೇ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿದಾರೆ ಅಂತ ಅನ್ಸುತ್ತೆ ಹಾಗಾಗಿ ಕೂಡಲೇ ಸರ್ಕಾರ DGP ಅವರು ಆ ಎನ್ಕ್ವೈರಿಯನ್ನು ನಿಲ್ಲಿಸಬೇಕು ಈ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಪ್ರಮುಖ ಸಾಕ್ಷಿಗಳೆಲ್ಲ ಮುಗಿದ ಮೇಲೆ ಎನ್ಕ್ವೈರಿ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ಎನ್ಕ್ವೈರಿ ಹೆಸರು ಮೇಲೆ ಸಾಕ್ಷಿಗಳನ್ನು ಹೆದರಿಸುವಂತಹ ತಂತ್ರವನ್ನು ಮಾಡ್ತಾ ಇದ್ದಾರೆ ಅದು ಖಂಡನೀಯ ಅದು ಆಗಬಾರ್ದು ಅದನ್ನು ನಿಲ್ಲಿಸಬೇಕು ಅವರು